ಗೋಮಾಳ ಇದೆ. ಹಾಗಾಗಿ ಅಲ್ಲಿ ಏನಾಗ್ತಾ ಇದೆ, ಈ ಸ್ಥಳೀಯವಾಗಿರ್ತಕ್ಕಂಥವರು ಆ ಸರ್ಕಾರಿ ಜಾಗವನ್ನೇ ಮ್ಯಾನ್ಯಲ್ ಅಗ್ರಿಮೆಂಟ್ ಆಗ್ತಾರೆ ಬೇರೆಯವ್ರಿಗೆ. ನೋಡಿ ಹೆಂಗಿದೆ. ಕೊಡ್ತೀನಿ ವಿಷಯ ಗೊತ್ತಾಗ್ತದೆ ಸರ್. ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ತಮ್ಮ ಹತ್ರ ಅಂತಂದ್ರೆ, ಆ 3 ಎಕರೆಯನ್ನ ರಾತ್ರಿ ಸುಮಾರು ಒಂದು 15ರಿಂದ 20 ಲಕ್ಷ ಬೆಳೆ ಬಾಳುವಂತಹ ಮಣ್ಣನ್ನ ಅಲ್ಲಿಂದ ಟೆಪ್ಟ್ ಮಾಡಿರ್ತಾರೆ. ಎರಡನೇದಾಗಿ ಪಹಣಿಯಲ್ಲಿ ಏನು ಗೋಡಂಬಿ ಗಿಡಗಳಿದಾವೆ ಅಂತ ಅಂದ್ಬಿಟ್ಟು ಪಹಣಿಯಲ್ಲಿ ಮೆನ್ಷನ್ ಇರ್ತೈತೆ. ಆ ಗೋಡಂಬಿ ಗಿಡ ಪೂರ್ತಿ ನೆಲಸಮ ಮಾಡಿ ಅಲ್ಲಿಂದ ಟೆಪ್ಟ್ ಮಾಡಿರ್ತಾರೆ. ಮೂರನೇದಾಗಿ ಆ ಸುತ್ತು ಕಾಂಪೌಂಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಕಲ್ಲು ಕೂಚುಗಳನ್ನ ಅಲ್ಲಿ ಹೊಡೆದಿರ್ತಾರೆ ಆ ಮನುಷ್ಯ. ಆ ಕಲ್ಲು ಕೂಚುಗಳನ್ನು ಕೂಡ ಎಲ್ಲ ಪುಡಿ ಮಾಡಿ ಅವ್ರು ಏನ್ ಮಾಡಿದ್ದಾರೆ, ಆ ಪುಡಿ ಮಾಡಿದ್ಮೇಲೆ ಒಂದು ಅರ್ಧ ಪೀಸ್ ಮಾಡ್ಬಿಟ್ಟು ಅವರೇ ಸೈಟ್ಗಳನ್ನ ವಿಂಗಡಣೆ ಮಾಡ್ತಾರೆ. ಸೈಟ್ಗಳನ್ನ ವಿಂಗಡಣೆ ಮಾಡಿ ಬೇರೆಯವರಿಗೆ ಮಾರಾಟ ಮಾಡ್ತಕ್ಕಂಥದ್ದು. ಈ ವಿಚಾರವಾಗಿ ನಾನು 14ನೇ ತಾರೀಕು ಒಂದು ಕಂಪ್ಲೇಂಟ್ ಅನ್ನ ನಮ್ಮ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರ ಗಮನಕ್ಕೂ ಕೂಡ ಬಂದೈತೆ. ಬಟ್ ಅದು ಏನಾಗಿದೆ ಏನು ಅದಕ್ಕೆ ದಯವಿಟ್ಟು ಹೋದಾಗ ನೀವು ಅಕ್ನಾಲೆಜ್ಮೆಂಟ್ ತಗೊಳ್ಳಿ. ನೀವು ಇದು ಹೇಳಿದ್ರಲ್ಲ 100% ಪರಿಶೀಲನೆ ಮಾಡ್ತೀನಿ, ಏನಾಗಿದ್ದು ಆಕ್ಷನ್ ತಗೊಳ್ಳಿ. ಥ್ಯಾಂಕ್ ಯು. ನಾವು ಅದನ್ನೇ ಈಗ ಇನ್ನೂ ಅದು ಪೂರ್ತಿ ಮಾಡಲಿಲ್ಲ. ನೀವು ಅಷ್ಟೊತ್ತಿಗೆ ತಾವು ಇಸ್ಕೊಂಡ್ರೆ ಪೊಲೀಸ್ ಸ್ಟೇಷನ್ ಸುತ್ತು ಪಾಪ ಅವರು ಸುಮಾರು ಒಂದು 3-4 ಬಾರಿ ಹೋಗಿದ್ದಾರೆ, ಅಕ್ನಾಲೆಜ್ಮೆಂಟ್ ಕೊಟ್ಟಿಲ್ಲ. ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಅದ್ರಲ್ಲಿ ನಡೆದಿದೆಯೋ ಇಲ್ವೋ ನಾವು ಮೊದಲು ಸ್ಥಳ ಪರಿಶೀಲನೆ ಮಾಡಬೇಕು ಅಂತ. ಅದು ಸಾಹೇಬ್ರ ಗಮನಕ್ಕೆ ಹೋಗಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಇರ್ತಕ್ಕಂಥ SHO ಆನಂದ್ರವ್ರು ಏನ್ ಮಾಡಿದ್ದಾರೆ, ಅದನ್ನ ಹೋಗಿ ಆ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಹೌದು ನಿಜ ಅದು ಮಣ್ಣೆತ್ತಿದ್ದಾರೆ ಅಂತ ಹೇಳಿದ್ಮೇಲೂ ಸಹ ಮತ್ತೆ ಮಣ್ಣೆತ್ತಿದ್ದಾರೆ. ಸುಮಾರಷ್ಟು ಲೋಡ್ಗಳು ಇದು ಬೇರೆ ಸರ್, ಸುಮಾರಷ್ಟು ಲೋಡ್ಗಳು ಅದು ಮಣ್ಣನ್ನು ಎತ್ತಿದ್ದಾರೆ. ಸುಮಾರು ಏನು ಅದು 14ನೇ ತಾರೀಕು ಕೊಟ್ಟಿರ್ತಕ್ಕಂಥದ್ದು, ಇದುವರೆಗೂ ಅದ್ರ ಮೇಲೆ ಕ್ರಮ ವಹಿಸಿಲ್ಲ ಅಂತಂದ್ರೆ ಇನ್ನ ದಲಿತರಿಗೆ ನ್ಯಾಯ ಯಾವ ರೀತಿ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಮಾತಾಡೋದು ಬಹಳ ಅದು ಸೂಕ್ತ ಅನ್ಸಲ್ವೇನೋ ತಮ್ಮ ಹತ್ರ. ಅದನ್ನ ಗಂಭೀರವಾಗಿ ಪರಿಶೀಲನೆ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮ ಹತ್ರ ಹೇಳ್ತಾ ಇದ್ದೀನಿ. ಎರಡನೇದಾಗಿ ಇಲ್ಲಿ ನಾರಾಯಣ ದಾಸರಹಳ್ಳಿ ಆ ಪಕ್ಕದಲ್ಲಿನ ನಾರಾಯಣ ದಾಸರಹಳ್ಳಿ ಅಂತ ಅಂದ್ಬಿಟ್ಟು ಅವರು ಒಂದು ಜಮೀನಿಗೆ ಇವ್ರ ಜಮೀನಿಗೆ ಏನು ಮಾರಾಟ ಮಾಡಿಲ್ಲ, ಅಗ್ರಿಮೆಂಟ್ ಮಾತ್ರ ಮಾಡಿರ್ತಾರೆ. ಇನ್ನೂ ಅದನ್ನ ಯಾವುದೇ ರೀತಿಯಾದಂತಹ ಏನು ಪರಿಶುದ್ಧ ಕ್ರಯ ಮಾಡ್ಕೊಂಡಿರಲ್ಲ. ಪರಿಶುದ್ಧ ಕ್ರಯ ಮಾಡಿದ್ರೆ ಅಲ್ಲಿರ್ತಕ್ಕಂತಹ ಏನು ಈ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದ್ದಾರೆ. ಅದ್ರ ಹೆಸರುಗಳು ಕೂಡ ಇದರಲ್ಲಿ ನಮ್ಮ ಹತ್ರ ಇದೆ. ಅದು ಮಾಡಿದ ಮೇಲೆ ಅಲ್ಲ ಏನಾಗಿದೆ ಅಂತಂದ್ರೆ, ಅವ್ರಿಗೆ ಯಾವ ರೀತಿ ಅನ್ಯಾಯ ಆಗಿದೆ ಅಂತಂದ್ರೆ, ಎಲ್ಲಿ ಅವರು ಅಲ್ಲಿ ಹೋದ್ರೆ ಕಾಂಪೌಂಡ್ ಅಡ್ಡ ಮಾಡಕ್ ಹೋದಾಗ ಅವರನ್ನು ಹೊಡೆದಿದ್ದಾರಲ್ಲಿ. ಹೊಡೆದವರು ಬಂದು ಏನ್ ಮಾಡಿದ್ರೆ, ಎಲ್ಲೋ ಒಂದು ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಏನು ಪಕ್ಕದ ತೋಟದಲ್ಲಿ ಇವರೇ ಕರ್ಕೊಂಡು ಹೋಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಕೂಲಿ ಕಾರ್ಮಿಕರನ್ನು ಕರ್ಕೊಂಡ್ ಬಂದು, ಕೂಲಿ ಕಾರ್ಮಿಕರದ್ದು ಇದು ಗಲಾಟೆ ನಮ್ಮದಲ್ಲ, ಈ ರಿಯಲ್ ಎಸ್ಟೇಟ್ ಅವರು ಎಷ್ಟು ಬುದ್ಧಿವಂತರಿದ್ದಾರೆ, ಅದನ್ನ ಪರಿಶೀಲನೆ ಮಾಡಿ ನೀವು ಅದು ಕೇಸ್ ಮಾಡಬೇಕಾಗಿತ್ತು. 2 ಕೌಂಟರ್ ಕೇಸ್ಗಳು ಮಾಡಿದ್ದಾರೆ ನೋಡಿ. ಕೌಂಟರ್ ಕೇಸ್ ಮಾಡಿದ್ರೆ ಪಾಪ ಅವ್ರ ಹತ್ರ ದುಡ್ಡಿಲ್ಲ, ಬಡವರವರು. ಅದು ದುಡ್ಡಿಲ್ದಿರ ಮತ್ತೆ ಸ್ಟೇಷನ್ಗೆ ಬಂದ್ಬಿಟ್ಟು ಅದು ಅಲ್ಲಿ ಸ್ಟೇಷನ್ ಬೇಲ್ಗೆ ಬಂದಿದ್ದಾರೆ, ಅಷ್ಟು ಮಾತ್ರ ಗೊತ್ತು. ತಾವು ಅವತ್ತು ಬಂದಿದ್ರಿ, ಯಾಕೆ ಇಷ್ಟು ಜನ ಯಾಕೆ ಬಂದಿದ್ರಿ ನಡೀರಂತ ಪಾಪ ನಿಮ್ಗೆ ವಿಚಾರ ಗೊತ್ತಿರ್ಲಿಲ್ಲ. ಅವತ್ತು ಅವರೆಲ್ಲ ಆಧಾರ್ ಕಾರ್ಡ್ಗಳು ಮತ್ತೆ ಫೋಟೋಸ್ ತಗೊಂಡು ಅಲ್ಲಿ ಬಂದಿದ್ದಾರೆ. ಈಗ ಅಲ್ಲಿ ಏನಾಗಿದೆ, ಒಬ್ಬ ಹುಡುಗನೇ ಅಲ್ಲಿ ಇರೋದು. ಅಲ್ಲಿ CC ಕ್ಯಾಮ್ರಾ ಇದೆ, ಪಕ್ಕದ ತೋಟದಲ್ಲಿ CC ಕ್ಯಾಮ್ರಾ ಇದೆ ಸರ್. ಆ CC ಕ್ಯಾಮ್ರಾದಲ್ಲಿ CC ಫುಟೇಜ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಏನು ಅಲ್ಲಿ ಗಲಾಟೆ ಮಾಡಿರ್ತಕ್ಕಂಥವ್ರು ಯಾರು, ಹೊಡೆದಿರ್ತಕ್ಕಂಥವ್ರು ಯಾರು. ಸುಮಾರು ಅರ್ಧ ಗಂಟೆ ಅವರು ಆ ಒಂದು ನೆಲದಲ್ಲಿ ಪಾಪ ಹೊಡೆದಿದ್ರೆ ಸುಸ್ತಾಗಿ ಅಲ್ಲೇ ಬಿದ್ದೋಗಿದ್ದಾನೆ ಮನುಷ್ಯ. ಇದೆ ಸರ್ CC ಫುಟೇಜ್ ನಮಗ್ ಕೊಡ್ಲಿಲ್ಲ ಅವ್ರು. ಯಾಕೆಂತಂದ್ರೆ ಅವ್ರಿಗೆ ತುಂಬಾ ಬೇಕಾಗಿರ್ತಕ್ಕಂಥವ್ರು. ಇದನ್ನ ನಾವು ಸರ್ ನಾರಾಯಣ ದಾಸರಹಳ್ಳಿ ಸರ್. ಮತ್ತೆ ಏನಾಯ್ತು, ಇವ್ರ ಪಾಪ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರೆ ಅವರು ಹೆಣ್ಣು ಮಕ್ಕಳನ್ನ ಕರ್ಕೊಂಡ್ಬಂದು ಬೇರೆಯವರನ್ನ, ಅಲ್ಲಿ ಹೆಣ್ಣು ಮಕ್ಕಳಿಗೂ ಆ ಗಲಾಟೆಗೆ ಸಂಬಂಧನೇ ಇಲ್ಲ, ಅವ್ರನ್ನ ಕರ್ಕೊಂಡ್ಬಂದು ಮತ್ತೆ ಅಲ್ಲಿ ಇವನ ಮೇಲೆ, ಈ ಹುಡುಗ ಮೇಲೆ ಬೇರೆ ರೀತಿಯಲ್ಲಿ ಕಂಪ್ಲೇಂಟ್ ಕೊಟ್ಟು, ಕೇಸ್ ವಾಪಸ್ ತಗ, ಇಲ್ಲ ಅಂತಂದ್ರೆ ನಾವು ನಿನ್ಗೆ ರೇಪ್ ಕೇಸ್ ಹಾಕ್ಸ್ತೀವಿ, ಈ ತರ ನಿಮ್ಗೆಲ್ಲ ಗೊತ್ತಿರುತ್ತೆ ಸರ್. ಆ ರೀತಿ ಧಮಕಿ ಆಗ್ತಾ ಇರ್ಬೇಕಾದ್ರೆ ಅವ್ರಿಗೆ ಸಂಪೂರ್ಣವಾಗಿ ಸಪೋರ್ಟ್ ಇರ್ತಕ್ಕಂತಹದ್ದು ನಮ್ಮ ಪೊಲೀಸ್ ಇಲಾಖೆಯವರು. ಯಾಕೆಂತಂದ್ರೆ ಇದಂತೂ ನಾನು ಇದನ್ನ ಬಹಿರಂಗವಾಗಿ ಹೇಳ್ತೀನಿ. ಯಾಕೆಂತಂದ್ರೆ ಅವರು ಬಹಳಷ್ಟು ಬೆಳೆದು ನಿಂತಿರ್ತಕ್ಕಂಥವ್ರು. ಪ್ರತಿ ಸಲ ಕೂಡ ಅವ್ರದ್ದು ಒಂದಲ್ಲ ಸುಮಾರು ಕೇಸುಗಳಷ್ಟಿದ್ದಾವೆ. ಯಾರು ಇವ್ರ ಮೇಲೆ ಆಪೋಸಿಟ್ ಏನ್ ಮಾಡಿದ್ದಾರೆ, ಅವ್ರು ಸುಮಾರಷ್ಟು ಕೇಸುಗಳಿದಾವೆ. ಒಬ್ರು ಕೂಡ ಒಂದು ದಿವಸ ಕೂಡ ಪೊಲೀಸ್ ಸ್ಟೇಷನ್ ಬಂದಿಲ್ಲ.
ಬೇರೆಯವ್ರನ್ನ ಕರ್ಕೊಂಬರೋದು ಪೊಲೀಸ್ ಕೇಸ್ ಹಾಕ್ಸೋದು, ಬೇರೆಯವ್ರನ್ನ ಕರ್ಕೊಂಬರೋದು ಪೊಲೀಸ್ ಕೇಸ್, ನಾವಲ್ಲ ಗಲಾಟೆ ಮಾಡಿರ್ತಕ್ಕಂಥದ್ದು ಅನ್ನೋಂಥ ನಿಟ್ಟಲ್ಲಿ ಅವರು ಇವ್ರ ಮೇಲೆ ದೌರ್ಜನ್ಯ ಮಾಡಿರ್ತಾರೆ ಸರ್. ಇದನ್ನ ದಯವಿಟ್ಟು ಅದನ್ನ ಹೆಸರುಗಳೇನ್ ಮಾಡಿದ್ದಾರೆ ಗೊತ್ತಾ ಸರ್? ಇವರೊಬ್ಬರೇ ಇರ್ತಕ್ಕಂಥದ್ದು ಸುಮಾರು 6 ರಿಂದ 7 ಜನ ಅಲ್ಲಿ ಇದು ಮಾಡಿ, ಅಂದ್ರೆ ಅಲ್ಲಿ ಏನಾದ್ರು ಮತ್ತೆ ಗಲಾಟೆಗೆ ಇವ್ರು ಬರ್ಬೋದೇನೋ ಅಂತ ಅಂದ್ಬಿಟ್ಟು ಮುನ್ಸೂಚನೆ ತಗೊಂಡು ಹೆಸರುಗಳೆಲ್ಲ ಇದು ಮಾಡಿದ್ದಾರೆ. ದಯವಿಟ್ಟು ಇದನ್ನ ತನಿಖೆ ಮಾಡಿ ಅಂತ ಅಂದ್ಬಿಟ್ಟು ಸಾಹೇಬ್ರಿಗೂ ಹೇಳಿದ್ದೆ ನಾನು. ಮೊನ್ನೆ ಏನೋ ಕುಂದುಕೊರತೆಗಳ ಸಭೆಯಲ್ಲಿ ಸಾಹೇಬ್ರ ಗಮನಕ್ಕೂ ಕೊಟ್ಟಿದ್ದೆ. ನಮ್ಮ ಇವ್ರು ಆನಂದ್ ಸರ್ಗೆ ಏನು ಕೊಟ್ಟಿದ್ದಿಲ್ಲ. ಇನ್ನು ಅವ್ರು ಮಾಡ್ತಾರೆ ಅಂತಂದ್ರೆ ಏನೋ ಬಿಸಿ ಇತ್ತು, ನನಗೆ ಗೊತ್ತಿಲ್ಲ. ದಯವಿಟ್ಟು ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಈ ಮೂಲಕ ನಾನು ಇದು ಮಾಡಿ. ಶ್ರೀರಂಗಪ್ಪ ಚಿಂತಾಮಣಿ ತಾಲೂಕು. ಈಗ ಈ ಸಭೆಯ ಅಧ್ಯಕ್ಷರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಂಘಟನೆಗಳ ಮುಖಂಡರೇ ಹಾಗೂ ಪತ್ರಕರ್ತರೇ, ಅತಿ ಮುಖ್ಯವಾಗಿ ನನ್ನ 2ನೇ ವಿಷಯ ಮಾತಾಡೋದು. ಜಿಲ್ಲಾದ್ಯಂತ ಪ್ಲಾಸ್ಟಿಕ್ ನಿಷೇಧ, ಅದರಲ್ಲಿ ನಗರ ಮಟ್ಟದಲ್ಲಿ ಕಡಿವಾಣ ಆಗಿದೆ. ಆದರೆ ಹಳ್ಳಿಗಾಡಿನಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲೂ ರಾಜಾರೋಷವಾಗಿ ಆ ಪ್ಲಾಸ್ಟಿಕ್ ಕವರ್ಗಳನ್ನ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಕವರ್ಗಳು ಹಳ್ಳಿಗಾಡಿನ ದನಕರುಗಳು ತಿಂದು ಅನೇಕ ದನಕರುಗಳು ಸತ್ವಾಗಿಂತ ಉದಾಹರಣೆಗಳಾಗಿವೆ. ದಯವಿಟ್ಟು ಈ ಒಂದು ಸಭೆ ಮುಖಾಂತರ ಈ ಒಂದು ಹಳ್ಳಿ ಮಟ್ಟದಲ್ಲಿ ಏನಿದೆ ಆ ಹಳ್ಳಿ ಮಟ್ಟದಲ್ಲಿ ಪ್ಲಾಸ್ಟಿಕ್ ನಿಷೇಧಕ್ಕೆ ಅತಿ ಜರೂರಾಗಿ ನಾವು ಕಠಿಣ ಕ್ರಮ ಜರುಗಿಸಬೇಕಂತ ಈ ಒಂದು ಸಭೆ ಮುಖಾಂತರ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕೆಂಚಾರ್ನಹಳ್ಳಿ ಲಿಮಿಟ್ ಅಲ್ಲಿ ಮೇರಡುಗುಂಟಹಳ್ಳಿ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದ ಬಗ್ಗೆ ನಾನು ಈಗಾಗಲೇ ಕೆಂಚಾರ್ನಹಳ್ಳಿ ಲಿಮಿಟ್ಗೂ ಪೊಲೀಸ್ ಸ್ಟೇಷನ್ಗೂ ತಿಳಿಸಿದ್ದೀನಿ, ಸಾಹೇಬರಿಗೂ. ಮೇರಡುಗುಂಟಹಳ್ಳಿ ಅಲ್ಲಿ ಎಲ್ಲರೂ ಎಸ್ಟಿ ಜನಾಂಗ ಇರೋದು. ಈಗಲೂ ಕೂಡ ಅಲ್ಲಿ ಬಟ್ಟಿ ಸಾರ ಈಗಲೂ ಕೂಡ ತಯಾರಾಗ್ತಾ ಇದೆ. ತಯಾರಾಗಿ ಎಲ್ಲ ಬೆಳೆಗಳು ಕೂಡ ಔಷಧಿ ರೂಪದಲ್ಲಿ ಮಾರಾಟ ಮಾಡಕ್ಕೆ ಅಲ್ಲಿಂದ ಸಪ್ಲೈ ಹೋಗ್ತಾ ಇದೆ. ಇದುವರೆಗೂ ನಾನು ಕೆಂಚಾಳಿ ಲಿಮಿಟಲ್ಲಿ ಕೂಡ ಇದರ ಬಗ್ಗೆ ಒಂದು ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ಸಾಹೇಬರು ಕೂಡ ಇಬ್ಬರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಬಟ್ ನೋಟಿಸ್ ಜಾರಿ ಮಾಡಿದರೆ ಹೊರತು ಅದ್ರ ಬಗ್ಗೆ ಕ್ರಮ ಆಗಿಲ್ಲ. ಇದುವರೆಗೂ ಸೀಕ್ರೆಟ್ ಆಗಿ ನಡೀತಾನೆ ಇದೆ. ದಯವಿಟ್ಟು ಬಟ್ಟಿ ಸರ್ ಅದರ ಬಗ್ಗೆ ಸೂಕ್ತ ಕಾನೂನು ಕ್ರಮ ತಗೋಬೇಕಂತ ಮನವಿ ಮಾಡ್ತಾ ನನ್ನ ಮಾತುಗಳನ್ನು ಆತ್ಮೀಯ ಬಂಧುಗಳೇ, ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರ ಉಪವಿಭಾಗಗಳ ವತಿಯಿಂದ ಇವತ್ತು ದಲಿತರ ಕುಂದುಕೊರತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಕುಂದುಕೊರತೆ ಸಭೆಯನ್ನ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥ ಡಿವೈಎಸ್ಪಿ ಸಾಹೇಬರಿಗೆ ಮತ್ತು ಎಲ್ಲ ದಲಿತ ಸಂಘಟನೆಗಳ ಮುಖಂಡರಿಗೂ ಮತ್ತು ಕಾರ್ಯಕರ್ತರಿಗೂ ನಾನು ದೈವಾಭಿವಂದನೆಗಳನ್ನು ಹೇಳ್ತಾ, ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು ಇವತ್ತು ಮಳೆ ಬಿದ್ದಿದೆ. ಉಳುಮೆ ಮಾಡತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ. ಅಲ್ಲಿ ದಾಖಲೆಗಳಿರ್ತಕ್ಕಂಥದ್ದು ದಲಿತರಿಗೆ ದಾಖಲೆಗಳ ಸಮೇತ ದಾಖಲೆಗಳಿದಾವೆ. ಪೊಸಿಷನ್ ಅಲ್ಲಿ ಇರ್ತಾರೆ. ಆದ್ರೆ ಕೆಲವರು ಮೇಲ್ವರ್ಗದವರು ಬಂದು ಅದನ್ನ ಉಳುಮೆ ಮಾಡ್ತಾರೆ. ಹೆಂಗೆ ಮಾಡ್ತಾರಪ್ಪ ಅಂತಂದ್ರೆ, ಇಲ್ಲಿರ್ತಕ್ಕಂಥ ಆರ್ಐಗಳು ಮತ್ತೆ ಸೆಕ್ರೆಟರಿಗಳು ಏನ್ ಮಾಡ್ತಾರೆ, ನಕಲಿ ದಾಖಲೆಗಳು ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ ಯಥೇಚ್ಛವಾಗಿ ನಕಲಿ ದಾಖಲೆಗಳು ಅವಳಿ ನಡೀತಾ ಇದೆ ಸರ್. ಅಲ್ಲಿ ಉಳುಮೆ ಮಾಡೋವರೆಗೂ ಯಾರಿಗೂ ಗೊತ್ತಿರೋದಿಲ್ಲ ಏನಂತ, ಇಲ್ಲಿ ಬೇರೆಯವ್ರದ್ದು ಜಮೀನು ಅಂತ ಉಳುಮೆ ಮಾಡ್ತಾರೆ. ಬಂದು ನಮ್ದು ಇಲ್ಲ ದಾಖಲೆಗಳಿದ್ರು ಮೂಲ ದಾಖಲೆಗಳಿಂದ ಇಲ್ಲಿನವರೆಗೂ ಇರ್ತಕ್ಕಂಥದ್ದು ಆದ್ರೆ ಬಂದು ಮೇಲ್ವರ್ಗದವರು ಉಳುಮೆ ಮಾಡ್ತಾರೆ. ಆವಾಗ ಹೋಗಿ ಕೇಳಿದಾಗ ನಮ್ದು ದಾಖಲೆ ಇದೆ ಅಂತ ಯಾವಾಗ ಮಾಡ್ಸಿರ್ತಾರೆ, ಒಂದು 2 years ಬ್ಯಾಕೋ 3 years ಬ್ಯಾಕೋ ಮಾಡ್ಸಿರ್ತಾರೆ, ಒಳಗಡೆ ಇಟ್ಕೊಂಡಿರ್ತಾರೆ. ಇವ್ರಿಗೆ ಗೊತ್ತಿರೋದಿಲ್ಲ. ಬಟ್ ಉಳುಮೆ ಮಾಡಿದಾಗ ಅಲ್ಲಿ ಏನೋ ಗೊತ್ತಾಗುತ್ತೆ, ಓ ಇವ್ರು ದಾಖಲೆ ಆಗಿದೆ ಅಂತೇಳಿ. ಆವಾಗ ಅಲ್ಲಿ ಮಾತು ಬೆಳೆದು ಠಾಣೆಗೆ ಬಂದಾಗ ರೆಡಿ ಇಲ್ಲ. ಅಯ್ಯೋ ಸರ್ ನಾವು ಹೇಳಕ್ ಬರೋದಿಲ್ಲ, ನಾವು ಮಾಡೋದಿಲ್ಲ, ಆಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ, ನಾನ್ ಮಾಡಿಲ್ಲ ಇನ್ನೊಬ್ಬರು ಮಾಡಿದ್ದಾರೆ ಇದು. ಹಂಗಾಗಿ ಈತನ್ನ ಮತ್ತೆ ಫ್ಯಾಮಿಲಿ ಅವ್ರನ್ನ ಹೊಡೆದು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಸರ್.
ಶಿವರಾಜ್ ಸರ್ ಏನೋ ಹೇಳಿದ್ರು, ಬರ್ತೀನಿ ನೋಡ್ತೀನಿ, ಸ್ಪಾಟ್ಗೆ ಬಂದು ಮಾಡಿ ನೋಡಿ ಮತ್ತೆ ಅವ್ರಿಗೇನು ಕಾನೂನು ರೀತಿ ಏನು ಇದೆಯೋ ಅದು ಮಾಡ್ಕೊಡ್ತೀನಿ ಅಂತಂದ್ರು. ಬಟ್ ಅವರು ಪಾಪ ರಜೆಗಳಲ್ಲಿ ಮತ್ತೆ ಯಾರೋ ಅಕ್ಯೂಸರ್ ಸಿಕ್ಕಿದ್ದಾರೆ, ಅದರಲ್ಲಿ ಮತ್ತೆ ಇನ್ನೊಂದು ಸಮಸ್ಯೆಗಳು ಮತ್ತೆ ಬಂದೋಬಸ್ತು ಅದೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಆ ನೊಂದಿರ್ತಕ್ಕಂಥ ಜೀವ ಸರ್ ಕೊಟ್ಟಿದ್ದೀನಿ ಸರ್, ಎಲ್ಲ ಕೊಟ್ಟಿದ್ದೀನಿ ಸರ್, ನೊಂದಿರ್ತಕ್ಕಂಥ ಜೀವ ಪ್ರತಿದಿನ ಆವತ್ತಿಂದ ಇವತ್ತಿನವರೆಗೂ ಅವ್ರ ಸಾಮಾನುಗಳು ಸರ್, ಅಲ್ಲಿರ್ತಕ್ಕಂಥ ಪಾತ್ರೆ ಸಾಮಾನು ಮತ್ತೆ ಬೀರು